ಗಪದ ಸ ಸ ಸ ಗಪದ ಪದ ಪದ. Hello, my cute little subscribers. Once again, welcome back to ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಾನು ಹೋಗ್ತಾ ಇದ್ದೀನಿ ಮೂವಿ ನೋಡಕ್ಕೆ. ಜಸ್ಟ್ ಲೊಕೇಶನ್ ರೀಚ್ ಆಗಿಬಿಟ್ಟೆ, ಆದರೆ ಹರಿಹರಿಯಲ್ಲಿ ನಾನು ಮರ್ತೆ ಹೋಗ್ಬಿಡ್ತು, ಕೂದಲನ್ನು ಕೊಂಬೆ ಮಾಡಲಿಲ್ಲ. ಸೊ ಹಾಗಾಗಿ ನಾನು ಕೂದಲನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನನಗೆ ಸಿಕ್ಕಾಪಟ್ಟೆ ಹಶ್ವಾಗ್ತಿತ್ತು. ಸೊ ಹಾಗಾಗಿ ಪಾಪ್ಕಾರ್ನ್ ಆರ್ಡರ್ ಮಾಡಿ ನಿಂತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಲೇಟ್ ಅಂದರೆ ನನ್ನ ಫ್ರೆಂಡ್ಸ್ ನನಗಿಂತನೂ ಲೇಟಾಗಿ ಬರೋರಿದ್ದಾರೆ. ಇನ್ನೂ ಅವ್ರಿಗೆ 10 ಮಿನಿಟ್ಸ್ ಬೇಕು ಅಂತೆ. ಸೊ ಹಾಗಾಗಿ ನಾನು ಆರ್ಡರ್ ಮಾಡ್ಕೊಂಡು ಒಬ್ಬಳೇ ನಿಂತ್ಕೊಂಡ್ಬಿಟ್ಟೆ ಗೈಸ್, ವೇಟ್ ಮಾಡ್ತಾ ಅವರಿಗೆ. ಸೌಂಡ್ ಕೇಳಿಸ್ತಾ ಇದೆ, ಮೂವಿ ಸ್ಟಾರ್ಟ್ ಆಗಿರಬೇಕು. ಬನ್ನಿ ಗೈಸ್, ಒಳಗಡೆ ಹೋಗೋಣ. ಇವಾಗ ಹೇಗೂ ಲೇಟ್ ಆಗಿದ್ದೀನಿ. ಗುದ್ಬಿಡ್ತಿದ್ದೆ ಪಾಪ ಅವ್ರಿಗೆ ವಿಡಿಯೋ ಮಾಡೋ ಚಕ್ಕರಲ್ಲಿ. ಸೊ ಬನ್ನಿ ಗೈಸ್, ಇವಾಗ ಒಳಗಡೆ ಹೋಗೋಣ. ಸ್ಕ್ರೀನ್ ಮೇಲೆ ಏನೋ ತೋರಿಸ್ತಾ ಇದ್ದಾರೆ, ಬಟ್ ಆ್ಯಕ್ಚುಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. 20 ಮಿನಿಟ್ಸ್ ಏನೋ ಹಾಗೆ ಲೇಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. ಬರೀ ಆ್ಯಡ್ಸ್ ಬರ್ತಾ ಇತ್ತಂತೆ, ನಾವು ಅಕ್ಕಪಕ್ಕದವ್ರಿಗೆ ಕೇಳಿದ್ವಿ. ಸೊ ಈ ಥರ ಸ್ಟಾರ್ಟ್ ಆಗಿತ್ತು. 10, 9, 8, 7 ಅಂತ ಅಂದ್ಕೊಂಡು. ಯಾರೆಲ್ಲ ಮಿಷನ್ ಇಂಪಾಸಿಬಲ್ ಮೂವಿ ನೋಡಿದ್ದೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನನಗಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ನೋಡೋಕ್ಕೆ. ಬಟ್ ಆ್ಯಕ್ಚುಲಿ ನಾನು ನೋಡಿದ್ದೀನಿ, ಬಟ್ ಆಲ್ಸೋ ಫ್ರೆಂಡ್ಸ್ ಕರೆದ್ರು ಅಂತ ಮತ್ತೆ ನಾನು ಬಂದಿದ್ದೀನಿ. ಹೇಗೂ ನನ್ನ ವ್ಲಾಗು ಆಗುತ್ತೆ, ನಾನು ಫ್ರೀ ಇದ್ದೆ. ಸೊ ಅದ್ಭುತ ಸಾಹಿತ್ಯ ದೃಶ್ಯಗಳು, ಸಾವನ್ನು ಎದುರಿಸುವ ಸಾಹಸಗಳು, ಅಸಾಧ್ಯ ಸವಾಲುಗಳು, ಮತ್ತು ಖಂಡಿತ ಹೌದು ಭಾವನೆಗಳು, ನಿಜವಾದ ಭಾವನಾತ್ಮಕ ನೋವು. ಮತ್ತು ಒಂದು ದೃಶ್ಯ ಇದೆ, ನಿಮಗೆ ಅದು ಬಂದಾಗ ಗೊತ್ತಾಗುತ್ತದೆ. ಅದನ್ನು ನನಗೆ ನಿಜವಾಗಿಯೂ ಹೀಗೆ ಅಲ್ಲಿಂದ ಎದ್ದು ಹೋಗಬಾರ್ದು, ಅಲ್ಲೇ ಕೂತ್ಕೋಬೇಕು ಅನ್ನೋ ಥರ ಮಾಡಿಬಿಟ್ಟಿತ್ತು. ನಾನಲ್ಲೇ ಥಂಬ್ನೇಲ್ ಎಡಿಟ್ ಮಾಡ್ತಾ ಇದ್ದೆ. ವೈ ಬಿಕಾಸ್ ನನಗೆ ವಿಡಿಯೋ ಅಪ್ಲೋಡ್ ಮಾಡೋ ಟೆನ್ಷನ್ ಇತ್ತು. ಸೊ ಹಾಗಾಗಿ ಎಲ್ಲೋದ್ರೂ ನನ್ನ ವೀಡಿಯೋಸ್ ನಾನು ಅಪ್ಲೋಡ್ ಮಾಡಲೇಬೇಕು ಅಂತ ಒಂದು ಇದೆ ಗೈಸ್. ಏನು ಮಾಡೋದು, ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡ್ತಿದ್ದೀರಾ ನೀವು ನೋಡ್ಬೋದು, ಪ್ರತಿದಿನ ನಿಮಗೋಸ್ಕರ ಹೊಸ ವೀಡಿಯೋ ತರ್ತೀನಿ. ಆ್ಯಂಡ್ ವಿಡಿಯೋ ಮಾಡೋಕ್ಕೆ ನನಗೆ ಇನ್ನೊಂದು ಮೊಬೈಲ್ ಬೇಕಾಗಿತ್ತು. ಸೊ ಹಾಗಾಗಿ ನಾನು ಮೊಬೈಲ್ ನೋಡೋಕ್ಕೆ ಶಾಪ್ಗೆ ಬಂದಿದ್ದೀನಿ. ಇನ್ನೂ ಚೆನ್ನಾಗಿ ಆ ಫೀಚರ್ಸ್ ಏನಿದೆ ಎಲ್ಲ ತಿಳ್ಕೊಬೇಕಾಗುತ್ತೆ. ಸೊ ಸ್ವಲ್ಪ ಟೈಮ್ ತೊಗೊಂಡು ಆರಾಮಾಗಿ ತೊಗೊಳ್ಳೋಣ, ಮುಂಚೆ ಮಾಡಿರೋ ಮಿಸ್ಟೇಕ್ ಮಾಡೋದು ಬೇಡ. ಬಿಕಾಸ್ ನನ್ನ ಹತ್ರ ಇರೋ ಮೊಬೈಲ್ ಏನಿದೆ, ನಾನು ಹರಿಹರಿಯಲ್ಲಿ 128 GB iPhone 13 ತೊಗೊಂಡಿದ್ದೆ. ನಾನು ಅವಾಗ ಅಂದ್ಕೊಂಡಿರಲಿಲ್ಲ ನಾನು ಈ ಥರ ಯೂಟ್ಯೂಬ್ ವ್ಲಾಗಿಂಗ್ ಮಾಡ್ತೀನಿ ಅಂತ ಅಂದ್ಕೊಂಡು. ಸೊ ಅದಕ್ಕೆ ಈ ಟೈಮ್ಗೆ ನಾನು ಚೆನ್ನಾಗಿ ಸ್ಟೋರೇಜ್ ಆಗಲಿ ಎಲ್ಲ ನೋಡಿಕೊಂಡೆ ಆರ್ಡರ್ ಮಾಡೋದು ಅಂತ ಅಂದ್ಕೊಂಡೆ. ನಾನು ಹತ್ತಿ ಮೇಲೆ ಕುತ್ಕೊಂಡಿದ್ದೀನಲ್ಲ ಸಾಕು ಅಷ್ಟೇ. ಸೊ ವಿ ಹ್ಯಾವ್ ಆರ್ಡರ್ಡ್ ಸಮಥಿಂಗ್ ಫ್ರಮ್ ಹಿಯರ್. ಒನ್ ಈಸ್ ಪನ್ನೀರ್ ರೈಸ್ ಬೌಲ್ ಆ್ಯಂಡ್ ಫ್ರೆಂಚ್ ಫ್ರೈಸ್, ಆಲ್ಸೋ ಕುಕ್ ವಿತ್ ತಂದೂರಿ ಬರ್ತಾ ಇದೆ ಗೈಸ್. ಎಲ್ಲ So this is called paneer rice, french fries, tandoori dip. ಏನು ಗೊತ್ತಿಲ್ಲ. ಸಿಕ್ಕಾಪಟ್ಟ ಸ್ಪೈಸ್. ಗೈಸ್, ಇದೇ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್. ನಿಮಗೂ ನನ್ನ ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಫೈನಲಿ ಕೆಚಪ್ ಚೋರಿ ಮಾಡೇ ಬಿಟ್ಟೆ.